ನಮ್ಮ ಶಿವಮೊಗ್ಗದಲ್ಲಿ ನನಗೆ ಏನು ಇಷ್ಟ ಆಯ್ತಪ್ಪ ಅಂದ್ರೆ ಗಣೇಶಗೆ ಹಾಕಕ್ಕೆ ಹಾರನೇ ಇಷ್ಟು ದೊಡ್ಡದಾಗೆ JCB ತಗೊಂಡು ಹೋಗ್ತಾರೆ ನೋಡಿ. ಒಂದೇ ಹಾರ ಅಲ್ಲ, ಇಲ್ಲೊಂದು ಹಾರ ಬರ್ತಾ ಇದೆ ನೋಡಿ. ನಾನು ಇದೆರಡು ಹೂವಿನ ಹಾರ ಅಷ್ಟೇ ಅಂದ್ಕೊಂಡಿದ್ದೆ. ಇದು ಚಾಕ್ಲೇಟಲ್ಲಿ ರೆಡಿ ಮಾಡಿರೋದು ಹೂವಿನ ಥರನೇ, ಹೂವಿನ ಹಾರ ಥರನೇ ಕಾಣಿಸ್ತಾ ಇದೆ ನೋಡಿ. ಹೂವಿನ ಹಾರಕ್ಕೆ ಇಷ್ಟೊಂದು ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ನಾನು ಒಂದು ಅಂದ್ಕೊಂಡೆ, ಒಂದಲ್ಲ ನಾನು 4ನೇ ಹೂವಿನ ಹಾರ ಹೋಗ್ತಾ ಇರೋದು. ಇದು ನೋಡಿ ಪಾರ್ಲೆಜಿ ಬಿಸ್ಕೆಟಲ್ಲಿ ರೆಡಿ ಮಾಡಿರೋಂಥ ಹೂವಿನ ಹಾರ ಮಸ್ತಾಗಿದೆ. ನಿಜವಾಗ್ಲೂ ನನಗೆ ಅವ್ರಿಗೆ ಪೇಷನ್ಸ್ಗೆ ಮೆಚ್ಚಬೇಕು ಈ ಹೂವಿನ ಹಾರ ರೆಡಿ ಮಾಡಿರೋದಕ್ಕೆ. ಸೊ ಬಿಸ್ಕೆಟಲ್ಲಿ ಹಾರ ರೆಡಿ ಮಾಡಿದ್ದಾರೆ. ಇದೆಲ್ಲ ತಗೊಂಡೋಗಿದ್ದು ಈ ಗಣೇಶನಿಗೆನೆಯ ಎಲ್ಲ ಅಲಂಕಾರ ಮಾಡಿಕೊಂಡು ಹೆಂಗೆ ಊರು ತುಂಬ ಮೆರವಣಿಗೆ ಬರ್ತಾ ಇದ್ದಾನೆ ಗಣೇಶ ನೋಡಿ ನೀವು. ತುಂಬ ಚೆನ್ನಾಗಿದೆ. ಇನ್ನು ನಾನು ಈ ಗಣೇಶಗೆ ಹಾರ ತಗೊಂಡೋದಕ್ಕೆ ಶಾಕ್ ಆದರೆ ಇಲ್ಲಿ ಗಾಂಧಿ ಬಜಾರ್ ಅಂತ ಒಂದಿದೆ, ಅಲ್ಲಿ ಆ ಜಾಗಕ್ಕೆ ಬಂದರೆ ಒಳಗಡೆ ಗಣೇಶನ ಕೂರಿಸಿದೆ ಅನ್ನೋ ಕಾರಣಕ್ಕೆ ಹೊರಗಡೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಿಜವಾಗ್ಲೂ ಇದನ್ನು ರೆಡಿ ಮಾಡೋರಿಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅಲ್ಲಿ ನಾನೊಬ್ಬಳೇ ವಿಡಿಯೋಗ್ರಾಫರ್ ಹುಚ್ಚಿ ಅಂತ ಅಂದ್ಕೊಂಡ್ರೆ ಎಷ್ಟೊಂದು ಜನ ಫೋಟೋ ಶೂಟ್ ಮಾಡ್ಕೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದೆಲ್ಲ ಮಾಡ್ತಾನೇ ಇದ್ರು. ಅದನ್ನೆಲ್ಲ ನೋಡಿ ನಿಜವಾಗ್ಲೂ ಈ ಶಿವಮೊಗ್ಗದಲ್ಲಿ ಎಷ್ಟು ಜನ ಸ್ಟೋರಿ ಸ್ಟೇಟಸ್ ಹಾಕಿದ್ದಾರೆ, ಅಷ್ಟು ಜನನೂ ಇದನ್ನು ತುಂಬ ಹೈಲೈಟಾಗಿ ತೋರಿಸಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಇದನ್ನ. ಶಿವಮೊಗ್ಗ ಗಾಂಧಿ ಬಜಾರ್ ನೋಡಿ ಮಸ್ತ್ ಮಸ್ತ್ ಒಳಗಡೆ ಗಣೇಶ ಕೂತಿದ್ದಾರೆ, ಅದಕ್ಕೆ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಸೂಪರ್ ಅಲ್ಲ? ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಗಾಂಧಿ ಬಜಾರ್ ಶಿವಮೊಗ್ಗದಲ್ಲಿ. ನಾವು ತೆಳ್ಳೆ ಕಟ್ಟಿದ್ರಲ್ಲ, ಯಾಕೆ ತೆಳ್ಳೆ ಕಟ್ಟಿದ್ರು ಮಾಡಿದ್ರು ರಾತ್ರಿ ಬೆಳಗ್ಗೆ ಬಂದಾಗ